ತುಂಬಾ ದೊಡ್ಡದ ಜಾಗದಲ್ಲಿ ದೇವಸ್ಥಾನ ಇರ್ಬೋದು ಅಂತ. ಇವರು ವಾಸ ಮಾಡ್ತಾ ಇರ್ತಕ್ಕಂಥ ಸ್ಥಳದಲ್ಲೇ ಈ ದೇವಸ್ಥಾನ ಇದೆ. ಯಾಕೆ ಈ ದೇವಿನ ನಂಬಿ ಇಷ್ಟು ಭಕ್ತರು ಬರುತ್ತಾರೆ ಗೊತ್ತಾ? ದೇವಸ್ಥಾನದ ಬಗ್ಗೆ ಹೇಳ್ಬೇಕು ಅಂತಂದ್ರೆ ತುಂಬಾ ಪವರ್ಫುಲ್ ಗಾಡ್. ಮತ್ತೆ ಎಲ್ಲೆಲ್ಲೂ ಕಾಳಿ ಮಹಿಮೆ, ಕಾಳಿ ಕಬ್ಬಾಳಿ ಮಹಿಮೆ, ಎಲ್ಲೆಲ್ಲೂ ಅನೇಕ ಪವಾಡಗಳನ್ನ ಸಾಧನಮುಕ್ತವಾಗಿ ಕಾರಣವಾಗಿರೋದ್ರಿಂದ ಈ ದಿವ್ಯ ಕ್ಷೇತ್ರ. ಗಾಳಿ ಇದ್ದವರು ಇಲ್ಲಿ ಕಾಲಿಟ್ರೆ ಓಡಿ ಹೋಗುತ್ತೆ ಅಂತೆ. ಫಲ ಕೊಟ್ರು, ಭಾಷೆ ಕೊಟ್ರು, ಅದೇ ತರ ನನಗೆ ಮಗು ಇದಾಯ್ತು. ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಒಂದು ಸಂಪ್ರದಾಯನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ಅದು ಎಲ್ರಿಗೂ ಸೇರಿದ್ದು ಅಂತ ಈ ಮೂಲಕ ಕೇಳ್ಕೊಂತಿದ್ವಿ. ಸೊ ಅವಾಗ ದೇವರೇ ನಿಮ್ಗೆ ಅಮ್ಮ ತಾಯಿ ನಿಮ್ಗೆ ಬರ್ದ್ಬಿಟ್ಟು ನಿಮ್ಗೆ ಹೇಳ್ತಾರೆ ಸೊ ಈ ತರ ಇದೆ ಅಂತ. ಕಾಳಿ ಕಬ್ಬಾಳಿ ಮಹಿಮೆ, ಬಂದರು ಭಕ್ತರು ಗುಂಪಾಗಿ ನಿನ್ನ ಬೇಡಲು. ಅಮ್ಮ ಅವರು ಆಜ್ಞೆ ಆಗಿರೋದ್ರಿಂದ ನೀವು ವಾಸ ಮಾಡ್ತಿದ್ ಮನೆನೇ ತಾಯಿಗೆ ಬಿಟ್ಕೊಟ್ಬಿಟ್ಟಿದ್ದೀರಾ. ಅಷ್ಟಕ್ಕೂ ಇಲ್ಲಿ ನಡೆಯುವ ಪವಾಡವಾದರೂ ಏನಿರಬಹುದು? ಇಲ್ಲಿನ ವಿಶೇಷ ಏನಪ್ಪಾ ಕಬ್ಬಾಳಮ್ಮ ಅಂದ್ರೆ ಇಲ್ಲಿ ಬರವಣಿಗೆ ಮುಖಾಂತರ ಬರುವಂತ ಭಕ್ತಾದಿಗಳಿಗೆ ತನ್ನ ಕಷ್ಟಗಳನ್ನು ನಿವಾರಿಸುವಂತ ಕೆಲಸನ ಈ ದೇವಿ ಇಲ್ಲಿ. ಚೆಂಡಿಯೋ ಚೋಡಿಯೋ ಮಾರಿಯೋ ಮಸಣಿಯೋ ಭಕ್ತರ ಕಾಯ. ಕಬ್ಬಾಳಮ್ಮನ ಭಕ್ತರು ನೋಡಬೇಕಾದ ವಿಡಿಯೋ ಇಲ್ಲಿದೆ. ಸಾಮಾನ್ಯ ಅಲ್ಲ, ಒಂದು ವರ್ಷದೊಳಗೆ ಇಷ್ಟು ಬದಲಾವಣೆಗಳನ್ನ, ಇಷ್ಟು ಭಕ್ತರನ್ನ ಒಂದು ಸಾನ್ನಿಧ್ಯ ತಗೊಳುತ್ತೆ ಅಂದ್ರೆ ಅಲ್ಲಿ ಅಮ್ಮನವರ ಪ್ರಬಲವಾದ ಬಲ ಬಹಳ ಮುಖ್ಯವಾಗಿರುತ್ತೆ. ಬಲ್ಲೋರ್ಯಾರೆ ಕಬ್ಬಳ ಕಾಳಿ ಮಹಿಮೆಯ, ಬಲ್ಲೋರ್ಯಾರೆ ಕಬ್ಬಳ. ಕಬ್ಬಾಳಮ್ಮನ ಭಕ್ತರು ನೋಡಬೇಕಾದ ವಿಡಿಯೋ ಇಲ್ಲಿದೆ. ಸಾಮಾನ್ಯ ಅಲ್ಲ, ಒಂದು ವರ್ಷದೊಳಗೆ ಇಷ್ಟು ಬದಲಾವಣೆಗಳನ್ನ, ಇಷ್ಟು ಭಕ್ತರನ್ನ ಒಂದು ಸಾನ್ನಿಧ್ಯ ತಗೊಳುತ್ತೆ ಅಂದ್ರೆ ಅಲ್ಲಿ ಅಮ್ಮನವರ ಪ್ರಬಲವಾದ ಬಲ ಬಹಳ ಮುಖ್ಯವಾಗಿರುತ್ತೆ. ಬಲ್ಲೋರ್ಯಾರೆ ಕಬ್ಬಳ ಕಾಳಿ ಮಹಿಮೆಯ, ಬಲ್ಲೋರ್ಯಾರೆ. ನೀವು ನೋಡ್ತಾ ಇದ್ದೀರಾ ವಿ1 ಸುದ್ದಿ ವಾಹಿನಿ. ಕಬ್ಬಾಳಮ್ಮ ಎಂದರೆ ಅದೆಷ್ಟೋ ಭಕ್ತರು ಈ ದೇವಿಗೆ ಮೊರೆ ಹೋಗುತ್ತಾರೆ. ಹಾಗೆ ತಾಯಿ ಎಲ್ಲೇ ಇರಲಿ ಓಡಿ ಬಂದು ಈ ತಾಯಿಯ ದರ್ಶನ ಪಡೆಯುತ್ತಾರೆ. ಯಾಕೆಂದ್ರೆ ಈ ತಾಯಿಯ ಶಕ್ತಿ ಪವಾಡಗಳು ನಾವು ಹೇಳುವಷ್ಟು ದೊಡ್ಡವರಲ್ಲ. ಆದರೂ ಇಲ್ಲಿರುವ ಶಕ್ತಿ ಬಗ್ಗೆ ನಾವು ಹೇಳಲೇಬೇಕು. ಯಾರು ಕಬ್ಬಾಳಮ್ಮನ ಭಕ್ತರು ಇದ್ದೀರೋ ಅವರು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕಬ್ಬಾಳಮ್ಮನವರು ಶಕ್ತಿಯುತವಾಗಿ ನೆಲೆಸಿರುವುದು ಏತಕ್ಕೆ, ಯಾವುದಕ್ಕೆ ತಾಯಿ ಬೇಗ ಒಲಿದು ಬರುತ್ತಾಳೆ, ಇಲ್ಲಿ ಬರುವಂತಹ ಭಕ್ತರು ಯಾವುದಕ್ಕೆ ಪ್ರಾಮುಖ್ಯವಾಗಿ ಇಲ್ಲಿ ಬರುತ್ತಾರೆ ಎನ್ನುವುದರ ಕುರಿತು ಇವತ್ತು ನಾವು ಹೇಳಲು ಹೊರಟಿದ್ದೇವೆ. ಸುಮಾರು ವರ್ಷಗಳ ಹಿಂದೆ ಮನೆಯಲ್ಲಿ ಕಳಸವನ್ನ ಇಟ್ಟು ಪೂಜೆ ಮಾಡ್ತಿದ್ರು. ಪೂಜೆ ಮಾಡುತ್ತಾ ಆ ಕಳಸದಲ್ಲಿ ಕಬ್ಬಾಳಮ್ಮನ ಮೂಲ ವಿಗ್ರಹ ಯಾವ ರೀತಿ ಇದೆ ಅದೇ ರೀತಿಯಂತೆ ತಾಯಿಯ ಮುಖ ಉದ್ಭವವಾಯಿತು. ಇಲ್ಲಿ ಸಾಮಾನ್ಯ ವ್ಯಕ್ತಿಗಳಂತೆ ಇದ್ದ ಒಂದು ಕುಟುಂಬ ಸ್ವಂತ ಮನೆಯಲ್ಲಿ ನೆಲೆಯಾಗಿದ್ರು. ಆ ಮನೆಯಲ್ಲಿ ತಾಯಿ ಕಬ್ಬಾಳಮ್ಮನ ಮೂರ್ತಿ ಕಂಡು ಇವರಿಗೆ ಆಶ್ಚರ್ಯವಾಯಿತು. ಸಾಮಾನ್ಯರಂತೆ ಮನೆಯಲ್ಲಿ ಈ ಪೂಜೆ ಮಾಡ್ತಿದ್ರಷ್ಟೇ, ಅದು ತಾನಾಗೆ ಉದ್ಭವವಾಗಿದ್ದು ಯಾರಿಗೆ ತಾನೇ ಭಯ ಆಗುವುದಿಲ್ಲ ಹೇಳಿ. ಇದು ಯಾಕೆ ಈ ಥರ ಆಯಿತು ಅಂತ ಯೋಚನೆ ಮಾಡಿದಾಗ ತಾಯಿ ಸ್ವತಃ ಬಂದು ನುಡಿ ಕೊಟ್ಟು, ನಾನು ಇದೇ ಜಾಗದಲ್ಲಿ ನೆಲೆಯಾಗುತ್ತೇನೆ, ಇದೇ ಜಾಗದಲ್ಲಿ ನಾನು ನುಡಿ ಕೊಡುತ್ತೇನೆ, ಬರುವಂತಹ ಭಕ್ತರು ಯಾರೇ ಆಗಿರಲಿ, ಅವರಿಗೆ ಏನೇ ಕಷ್ಟ ಇರಲಿ, ಅವರ ಕಷ್ಟನೆಲ್ಲ ನಾನು ನೀಗಿಸುತ್ತೇನೆ ಎಂದು ತಾಯಿ ನುಡಿ ಕೊಟ್ಟರು. ಅದರಂತೆ ಅವತ್ತಿನಿಂದ ಇವತ್ತಿನವರೆಗೂ ತಾಯಿ ಬರುವಂತಹ ಭಕ್ತರು ಯಾರೇ ಆಗಿರಲಿ, ಅವರಿಗೆ ಕಷ್ಟ ಏನೇ ಇರಲಿ, ಹಾಗೆ ಅವರ ಜೀವನ ಚರಿತ್ರೆ ತಾಯಿ ಕ್ಷಣದಲ್ಲಿ ಬೇಗ ಭಕ್ತರಿಗೆ ಹೇಳುತ್ತಾರೆ. ಈ ತಾಯಿಗೆ ಸುಮಾರು ಭಕ್ತರು ಬರುವುದು ಗಾಳಿ ಸೋಂಕು, ಯಾವುದೇ ರೀತಿಯಲ್ಲಿ ಕಟ್ಟಾಗಿರಲಿ, ಏನೇ ಮಾಡಿದ್ರೂ ಆ ಗಾಳಿ ಹೋಗುತ್ತಿಲ್ಲ ಎನ್ನುವರು ಈ ತಾಯಿ ಹತ್ರ ಬನ್ನಿ. ಎಂಥದೇ ಗಾಳಿ ಆಗಿರಲಿ, ಎಷ್ಟು ವರ್ಷ ಆಗಿರಲಿ, ಈ ತಾಯಿ ಕ್ಷಣದಲ್ಲೇ ತೆಗೆದುಹಾಕುತ್ತಾಳೆ. ತಾಯಿ ಕೊಡುವಂತಹ ಒಂದೇ ನಿಂಬೆಹಣ್ಣು ನಿಮ್ಮ ಕೆಲಸ ಯಾವುದೇ ಇರಲಿ ಸೇರಿ ಆಗೋದಂತೂ 100% ಗ್ಯಾರಂಟಿ ರೀ. ಅದೆಷ್ಟೋ ಭಕ್ತರು ನೊಂದು ಬೆಂದು ಜೀವನವೇ ಸಾಕಪ್ಪ ಅಂದವರು ಈ ಕ್ಷೇತ್ರಕ್ಕೆ ಬಂದು ಇವತ್ತು ಈ ತಾಯಿ ನಮಗೆ ಜೀವನ ಕೊಟ್ಟಿದ್ದಾರೆ, ತಾಯಿಯಿಂದಲೇ ಇವತ್ತು ನಾವು ಈ ಜೀವನದಲ್ಲಿ ತುಂಬಾ ಚೆನ್ನಾಗಿದ್ದೇವೆ ಎಂದು ಸಾವಿರಾರು ಭಕ್ತರು ಇವತ್ತು ಹೇಳುತ್ತಿದ್ದಾರೆ.
ಯಾಕೆಂದರೆ ಕಣ್ಮುಂದೆ ನೀವು ಈ ತಾಯಿ ಯಾವ ರೀತಿ ಇಲ್ಲಿ ಪೂಜೆ ಆಗುತ್ತೆ, ಯಾವ ರೀತಿ ತಾಯಿ ನುಡಿ ಕೊಡುತ್ತಾಳೆ ಎಂದು ಈ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ನೋಡಿದರೆ ಮಾತ್ರ ನಿಮಗೆ ನಿಜ ಏನೆಂದು ತಿಳಿದು ಹಾಗೆಯೇ ತಾಯಿಗೆ ನೀವು ಸಹ ಮೊರೆ ಹೋಗೇ ಹೋಗ್ತೀರಾ. ಎಲ್ಲೆಲ್ಲೂ ಹೋಗಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಈ ದೇವಿಯ ದರ್ಶನ ಮಾಡಿ ತಾಯಿ ನಿಮ್ಮ ಕಷ್ಟವನ್ನೆಲ್ಲ ಪರಿಹರಿಸುತ್ತಾಳೆ. ಬರುವಂತಹ ಭಕ್ತಾದಿಗಳು ಮಂಗಳವಾರ, ಶುಕ್ರವಾರ, ಭಾನುವಾರ, ಅಮಾವಾಸ್ಯೆ ಹುಣ್ಣಿಮೆಯ ದಿನದಂದು ಈ ತಾಯಿಯ ದರ್ಶನ ಪಡೆದು ಧನ್ಯರಾಗಿ. ಸ್ಥಳ ಶ್ರೀ ಕ್ಷೇತ್ರ ಕಬ್ಬಾಳಮ್ಮ ದೇವಸ್ಥಾನ, ಸಂಘ ಬಸವನದೊಡ್ಡಿ, ಮಾಯಗಾನಹಳ್ಳಿ, ರಾಮನಗರ ಜಿಲ್ಲೆ. ಜನಧ್ವನಿ ಮಹೇಶ್. ತುಂಬಾ ಖುಷಿ ಆಗುತ್ತೆ. ಶ್ರೀ ಕಬ್ಬಾಳಮ್ಮ ದೇವಿಯ ಮೊದಲ ವರ್ಷದ ವಾರ್ಷಿಕೋತ್ಸವ ಈ ಒಂದು ಭಾಗದಲ್ಲಿ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಾವು ಸಹ ಬಂದಿದ್ದು ತುಂಬಾ ಖುಷಿ ಆಯ್ತು, ಮತ್ತೆ ತಾಯಿ ಆಶೀರ್ವಾದ ಸಿಕ್ತಂಗಾಯ್ತು. ವಿಶೇಷವಾಗಿ ಪ್ರತಿಯೊಂದು ಕೆಲಸನೂ ಚಿಕ್ಕದ್ರಿಂದಾನೇ ಪ್ರಾರಂಭ ಆಗೋದು. ಅದೇ ರೀತಿಲಿ ಒಂದು ಮನೆಯಲ್ಲಿ ತಾಯಿ ಆಶೀರ್ವಾದ ಸಿಗ್ಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಸಣ್ಣ ಪುಟ್ಟ ಪೂಜೆ ಮಾಡ್ಕೊಂಡ್ ಬರ್ತಾ ಇದ್ರು. ತಾಯಿ ಆಶೀರ್ವಾದದಿಂದ ಇವತ್ತು ಇಲ್ಲಿ ಒಂದು ದೇವಸ್ಥಾನ ಮಾಡ್ಬೇಕು ಅಂತ ಹೊರಟಿದ್ದಾರೆ. ಅದರಲ್ಲಿ ಇನ್ನೊಂದು ವಿಶೇಷ ಹೇಳ್ಬೇಕಂದ್ರೆ ಮೊದಲ ವರ್ಷದ ವಾರ್ಷಿಕೋತ್ಸವ ಮುಂದಿನ ದಿನಗಳಲ್ಲಿ ಮತ್ತಷ್ಟು ದೊಡ್ಡ ಮಟ್ಟದಲ್ಲಿ ಆಗ್ಲಿ, ಆ ತಾಯಿ ಆಶೀರ್ವಾದ ಇರ್ಲಿ. ಈ ಭಾಗದಲ್ಲಿ, ಈ ಗ್ರಾಮದಲ್ಲಿ ಇರುವಂತ ಎಲ್ರಿಗೂ ತಾಯಿ ಕಾಪಾಡ್ಲಿ. ನಮಗೂ ಸಹ ಈ ಕಾರ್ಯಕ್ರಮಕ್ಕೆ ಬಂದಿದ್ದು ತುಂಬಾ ಖುಷಿ ಆಯ್ತು. ಗುರುಗಳಿದ್ದಾರೆ, ಮತ್ತೆ ಎಲ್ಲಾ ಹಿರಿಯರಿದ್ದಾರೆ. ತುಂಬಾ ಖುಷಿ ಆಯ್ತು. ತುಂಬಾ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಮಾಡಿದ್ದಾರೆ. ದೇವಸ್ಥಾನಗಳಾಗ್ಬೇಕು. ದೇವಸ್ಥಾನಗಳಾದಾಗ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಒಂದು ಸಂಪ್ರದಾಯನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ಅದು ಎಲ್ರಿಗೂ ಸೇರಿದ್ದು ಅಂತ ಈ ಮೂಲಕ ಕೇಳ್ಕೊಂತೀವಿ. ಎಲ್ರಿಗೂ ಒಳ್ಳೇದಾಗಲಿ. ಹರೇ ಓಂ ಜಗನ್ಮಾತ್ರೇ ನಮಃ. ಇದು ಪರಮ ಪವಿತ್ರವಾದಂತಹ ದಿವ್ಯ ಸಾನ್ನಿಧ್ಯ. ನಾನು ವರ್ಷದ ಹಿಂದೆ ಈ ಕ್ಷೇತ್ರಕ್ಕೆ ಬಂದಿದ್ದೆ. ಅಮ್ಮನವ್ರನ್ನ ಉತ್ಸವ ಮೂರ್ತಿ ಕೂಡ ಸ್ಥಾಪನೆ ಮಾಡಿದ್ದು ಅನೇಕ ಪವಾಡಗಳನ್ನ ಸಾಧುಕ್ತವಾಗಿ ಕಾರಣವಾಗಿರೋದ್ರಿಂದ ಈ ದಿವ್ಯ ಕ್ಷೇತ್ರ 1 ವರ್ಷದ ಅವಧಿಯನ್ನ ಮುಗಿಸಿದೆ. ಸಾಮಾನ್ಯ ಅಲ್ಲ, 1 ವರ್ಷದೊಳಗೆ ಇಷ್ಟು ಬದಲಾವಣೆಗಳನ್ನ, ಇಷ್ಟು ಭಕ್ತರನ್ನ ಒಂದು ಸಾನ್ನಿಧ್ಯ ತಗೊಳುತ್ತೆ ಅಂದ್ರೆ ಅಲ್ಲಿ ಅಮ್ಮನವರ ಪ್ರಬಲವಾದ ಬಲ ಬಹಳ ಮುಖ್ಯವಾಗಿರುತ್ತೆ. ಇಲ್ಲಿ ಅಮ್ಮನವರು ಅಷ್ಟು ಬಲವಾಗಿ ಕುಂತಿರೋ ಕಾರಣದಿಂದನೇ ಇಷ್ಟು ಜನ ಇಲ್ಲೆಲ್ಲ ಬಂದಿದ್ದಾರೆ. ಯಾರು ಬೇಕಾದ್ರೂ ಹೆಂಗ್ ಬೇಕಾದ್ರೂ ಜನಗಳನ್ನ ಸೇರಿಸ್ಬೋದು. ಆದ್ರೆ ಒಂದು ದೇವಸ್ಥಾನಕ್ಕೆ ಜನಗಳನ್ನ ಸೇರಿಸೋದಿದೆಯಲ್ಲ, ಅದು ಅವರ ನಂಬಿಕೆಯಿಂದ ಬರ್ಬೇಕೆ ಹೊರತಾಗಿ ನಾವುಗಳು ಬಂದು ಕುಂತ್ಕೊಳ್ಳಿ ಅಂತ ಹೇಳಕ್ ಸಾಧ್ಯವೇ ಇಲ್ಲ. ಬಹಳ ಖುಷಿ ಆಯ್ತು. ಯಾಕಂದ್ರೆ ಅಷ್ಟು ಪ್ರಮಾಣದಲ್ಲಿ ಜನಗಳಲ್ಲಿ ಬಂದು ಆ ದೇವಿ ದರ್ಶನವನ್ನ ಮಾಡಿದ್ದಾರೆ. ಈ ದಿನ 1 ವರ್ಷದ ಸಂದರ್ಭದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ದೊಡ್ಡ ಮಹಾಯಾಗ ಚಂಡಕ ಯಾಗವನ್ನು ಕೂಡ ಮಾಡಿದ್ದಾರೆ. ಚಂಡಿಯಾಗ ಮಾಡೋದ್ರಿಂದ ಮಾಡದ ಎಲ್ಲ ಕರ್ಮಗಳು ದೂರವಾಗುತ್ತೆ, ವಾಂಛಿತ ಫಲಗಳು ಸಿದ್ಧಿಯಾಗುತ್ತೆ. ಅದಕ್ಕೆ ಕಾರಣೀಭೂತವಾದಂತಹ ದೇವಿ ಅನುಗ್ರಹವನ್ನ ಮಾಡಿದ್ದಾರೆ. ಇನ್ನ ಕ್ಷೇತ್ರದ ಬಗ್ಗೆ ನಿಮಗೇನು ಹೇಳಬೇಕಾಗಿಲ್ಲ, ಹೊಸದೇನಲ್ಲ. ಕ್ಷೇತ್ರ ದೊಡ್ಡ ಮಟ್ಟಿಗೆ ಬೆಳೀತಾ ಇದೆ. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ದಿನ ಅಮ್ಮನವರು ಸ್ವತಃ ತಮ್ಮ ಕಳಸದಲ್ಲಿ ಬರವಣಿಗೆ ಮುಖಾಂತರವಾಗಿ ನಡೆದಂತ ಎಲ್ಲ ಸತ್ಯತೆಗಳನ್ನ, ಆಗ್ಬೇಕಾಗಿರೋ ಮುಂದಿನ ಎಲ್ಲ ಸೂಚನೆಗಳನ್ನು ಕೂಡ ತಿಳಿಸ್ತಿದ್ದಾರೆ. ಅಮ್ಮನವರು ಹೇಳಿದಂತ ರೀತಿಯಲ್ಲಿ ಯಾರೆಲ್ಲರೂ ಕೂಡ ಪರಿಹಾರಗಳನ್ನ ಮಾಡ್ಕೋತಿದ್ದಾರೋ ಅದೆಲ್ಲ ಪರಿಹಾರಗಳಿಂದ ದಿವ್ಯ ಕ್ಷೇತ್ರ ಪರಮಕ್ಷೇತ್ರವಾಗಿ ಎಲ್ಲರ ಸಮಸ್ಯೆಗಳನ್ನ ದೇವಿ ದೂರವನ್ನು ಮಾಡ್ತಿದ್ದಾಳೆ. ತಾವೆಲ್ಲರೂ ಕೂಡ ಬನ್ನಿ, ಅಮ್ಮನವರ ದರ್ಶನವನ್ನ ಮಾಡಿ. ಅಮ್ಮನವರ ವಾಗ್ದಾನ ಕೂಡ ಇರುತ್ತೆ, ವಾರದಲ್ಲಿ ವಾಗ್ದಾನ ಕೇಳ್ಕೊಳ್ಳಿ, ಅಮ್ಮನ ಬರವಣಿಗೆ ತಗೊಳ್ಳಿ. ಅವ್ರು ಕೊಟ್ಟಂತಹ ಸಲಹೆಯನ್ನ ತಮ್ಮ ಜೀವನದಲ್ಲಿ ನೀವೆಲ್ಲರೂ ಕೂಡ ರೂಢಿಸ್ಕೊಳ್ಳಿ. ನಿಮ್ಮೆಲ್ಲರ ಕಷ್ಟಗಳು ದೂರವಾಗ್ಲಿ. ನಾರಾಯಣ ಒಳ್ಳೇದ್ ಮಾಡ್ಲಿ. ಜೈ ಶ್ರೀಮನ್ನಾರಾಯಣ. ಸೊ ನಾನು ರಾಮನಗರ ಡಿಸ್ಟಿಕ್ ಅಲ್ಲಿ ನಾನು ಇರೋದು. ಸೊ ಈ ದೇವಸ್ಥಾನದ ಬಗ್ಗೆ ಹೇಳ್ಬೇಕು ಅಂತಂದ್ರೆ ತುಂಬಾ ಪವರ್ಫುಲ್ ಗಾಡ್, ಮತ್ತೆ ಒಳ್ಳೆ ಲೈಕ್ ಟೈಮ್ ಯಾವ ತರ ಅಂತಂದ್ರೆ ತುಂಬಾ ಆಸ್ಪಿಷಿಯಸ್ ಟೈಮ್ ನಿಮ್ಗೆ ಸಿಗುತ್ತೆ. ಲೈಕ್ ಮತ್ತೆ ಪೀಸ್ಫುಲ್ ಕೂಡ ನಿಮ್ಗೆ ಸಿಗ್ಬೇಕು ಅಂತಂದ್ರೆ ಇಲ್ಲಿಗೆ ಬರ್ಬೋದು. ಅಂಡ್ ಈ ದೇವಸ್ಥಾನದ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಮಿರಾಕಲ್ ಅಂತ ಹೇಳ್ಬೋದು ನಾವು. ಮಿರಾಕಲ್ ಅಂದ್ರೆ ಆಸ್ ಯೂಶುವಲ್ ನಿಮ್ಗೆಲ್ಲ ಗೊತ್ತು. ಸೊ ಪವಾಡ ಅಂತಾನೆ ಅನ್ಬೋದು. ನಿಮ್ಗೆ ಏನಾದ್ರು ಲೈಕ್ ಬ್ಯಾಡ್ ಥಿಂಗ್ಸ್ ಏನಾದ್ರು ಆಗ್ತಿದ್ರೆ, ಫೀಲ್ ಏನಾದ್ರು ಬರ್ತಿದ್ರೆ ನೀವು ಇಲ್ಲಿ ಬಂದ್ರೆ ಡೆಫಿನೆಟ್ಲಿ ಸೊ ನಿಮ್ಗೆಲ್ಲ ಗುಡ್ ಟೈಮ್ಸ್ ಬಂದೇ ಬರುತ್ತೆ. ಸೊ ನೀವೆಲ್ಲ ವಿಸಿಟ್ ಮಾಡ್ತೀನಿ ಅಂತ ಅನ್ಕೋತೀನಿ. ಹೋಪ್ಫುಲಿ ಕಷ್ಟ ಇದ್ರೆ ಸಪೋಸ್ ನೀವು ಯೂಶುವಲ್ ಆಗಿ ನಿಮ್ಗೆ ಗೊತ್ತಿರುತ್ತೆ ಅನ್ಕೋತೀನಿ. ಸೊ ಅವಾಗ ದೇವ್ರೆ ನಿಮ್ಗೆ ಅಮ್ಮ ತಾಯಿ ನಿಮ್ಗೆ ಬರ್ದ್ಬಿಟ್ಟು ನಿಮ್ಗೆ ಹೇಳ್ತಾರೆ ಸೊ ಈ ತರ ಇದೆ ಅಂತ ಸಿಚುಯೇಷನ್. ಸೊ ನಿಮ್ಗೆ ಈ ತರ ಪಾಸಿಟಿವ್ ಆಗುತ್ತೆ ಅಂತಾನು ಹೇಳ್ತಾರೆ. ಸೊ ನೀವು ಅದನ್ನ ಬಿಲೀವ್ ಮಾಡ್ತೀರಾ ಅಂತಾನೆ, ನಂಬಿಕೆ ಇದೆ ಅಂತ ಅಂದ್ರೆ ನೀವು ಟ್ರಸ್ಟ್ ಮಾಡ್ಬೋದು. ನಮ್ಮ ಹೆಸರು ಹನುಮಣ್ಣ ಅಂತ, ಮಾಯಗಾನಹಳ್ಳಿ, ಇಲ್ಲೇ ಪಕ್ಕ ಮಾಯಗಾನಹಳ್ಳಿ. ನಾವು ಸುಮಾರು ಎಲ್ಲ ಕಡೆಗೂ ಹೋದೋ ಎಲ್ಲೂ ನಮಗೆ ಫಲ ಸಿಕ್ಕಲಿಲ್ಲ. ಇಲ್ಲಿ ಬಂದೆ 2016ರಲ್ಲಿ. 2016ರಲ್ಲಿ ಬಂದು ನನಗೆ ಒಂದು ಫಲ ಆಯಿತು, ವರ ಕೊಡ್ತಾಳೆ. ಅದು ಮುಂದುವರ್ಸ್ಕೊಂಡು ನಾವು ಹೋದ್ರೆ ಯಾರಿಗೇನು ತಪ್ಪಿದೇನಿಲ್ಲ. 1 ಸತಿ ಬರ್ತಾರೆ, 2 ಸತಿ ಬರ್ತಾರೆ, ನಮ್ಗೇನು ಮಾಡಲಿಲ್ಲ, ಅವಳು ನಮಗೇನು ಫಲ ಕೊಡಲಿಲ್ಲ, ಏನು ಪ್ರಶ್ನೆಗೆ ನಮಗೆ ಇದು ಕೊಡಲಿಲ್ಲ ಅಂತ ಹೇಳ್ಕೊತಾರೆ. ಆದರೂ ಇವತ್ತು ಇದು
2 ಸತಿ 3 ಸತಿ ಬಂದು ಏನೂ ಇಲ್ಲ, ಒಂದು 4 ಸತಿ ತುಳಿದ್ರೆ ಅವಳು ಕಣ್ಣೆ ತೋರಿಸಿ ಏನು ಫಲ ಕೊಟ್ಟರು. ಅದೇ ಥರ ನನಗೆ ಮಗು. ಈ ಸಂಗಬಸವನದೊಡ್ಡಿ ಗ್ರಾಮಸ್ಥರು ಇವತ್ತಿನ ದಿವಸ ಕಬ್ಬಾಳಮ್ಮ ದೇವಿಯ ಒಂದು ಪೂಜೆಯನ್ನು ಬಹಳ ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ. ಈ ಒಂದು ಇಲ್ಲಿನ ವಿಶೇಷ ಏನಪ್ಪಾ ಕಬ್ಬಾಳಮ್ಮ ಅಂದ್ರೆ ಇಲ್ಲಿ ಬರವಣಿಗೆ ಮುಖಾಂತರ ಬರುವಂತ ಭಕ್ತಾದಿಗಳಿಗೆ ತನ್ನ ಕಷ್ಟಗಳನ್ನು ನಿವಾರಿಸುವಂತ ಕೆಲಸನ ಈ ದೇವಿ ಇಲ್ಲಿ ಮಾಡ್ತಾಳೆ. ಇಲ್ಲಿಗೆ ಸುತ್ತಮುತ್ತಲಿನ ಗ್ರಾಮಸ್ಥರು ಇರ್ಬೋದು, ಬಹಳಷ್ಟು ದೂರಗಳಿಂದ ಬಂದು ತನ್ನ ಕಷ್ಟಗಳನ್ನ ಈ ದೇವಿ ಹತ್ರ ಹೇಳಿ ಇಲ್ಲಿ ಬಗೆಹರಿಸ್ಕೊಂತಾರೆ. ಇಲ್ಲಿ ನಾನು ಕೂಡ ಇವತ್ತೊಂದು ದಿವಸ ಬಂದಿದ್ದೀನಿ ಈ ದೇವಿ ಹತ್ರ ನನ್ನ ಒಂದು ಪ್ರಾರ್ಥನೆ ಸಲ್ಲಿಸಕ್ಕೆ. ಮುಂದಿನ ದಿನಗಳಲ್ಲಿ ನನಗೆ ಒಳ್ಳೇದಾಗುತ್ತೆ ಅಂತ ಭಾಗವಹಿಸ್ತಾರೋ ಇವರಿಗೆಲ್ಲ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ, ಆ ಕಬ್ಬಾಳಮ್ಮ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊತೀನಿ. ಪ್ರೀತಿಯ ಜನಸ್ನೇಹಿ ಯೋಗೇಶ್, ಇವತ್ತು ವಿಶೇಷವಾಗಿ ರಾಮನಗರದ ಹತ್ರ ಇರ್ತಕ್ಕಂಥ ಸಂಘ ಬಸವನ ದೊಡ್ಡಿ ಗ್ರಾಮದಲ್ಲಿದ್ದೀನಿ. ಭಾಳ ಖುಷಿ ಆಗ್ತಾಯಿದೆ ನನಗೆ. ನಿಜವಾಗ್ಲೂ ಏನು ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ಅಮ್ಮನವರ ದರ್ಶನ ಪಡೆದಿದ್ದು, ಕಬ್ಬಾಳಮ್ಮ ದೇವಿಯ ಇವತ್ತು ವಿಶೇಷವಾದಂಥ ಪೂಜೆ ಇಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು. ಈ ಕಾರ್ಯಕ್ರಮಕ್ಕೆ ಒಬ್ಬ ಸಣ್ಣ ಸೇವಕನನ್ನು ಗುರುತಿಸಿ ಕರೆದ್ರು. ಅದು ಭಾಳ ಸಂತೋಷ ಆಯಿತು ನನಗೆ. ಹಾಗಾಗಿ ಈ ಒಂದು ಕ್ಷೇತ್ರವನ್ನು ನಾನು ಇಲ್ಲಿ ಬಂದಾಗಲೇ ನನಗೆ ಆಶ್ಚರ್ಯ ಅನ್ನಿಸ್ತು. ಕರೆದಾಗ ಅಂದ್ಕೊಂಡಿದ್ದೆ ದೇವಸ್ಥಾನ ಎಲ್ಲ ದೊಡ್ಡ ಮಟ್ಟದಲ್ಲಿ ಮಾಡಿರ್ಬೋದು, ದೊಡ್ಡದಾಗಿ ನಡೀತಿರ್ಬೋದು, ಅಥವಾ ತುಂಬ ದೊಡ್ಡದ ಜಾಗದಲ್ಲಿ ದೇವಸ್ಥಾನ ಇರ್ಬೋದು ಅಂತ. ಇವರು ವಾಸ ಮಾಡ್ತಾ ಇರ್ತಕ್ಕಂಥ ಸ್ಥಳದಲ್ಲೇ ಈ ದೇವಸ್ಥಾನ ಇದೆ. ಅಂದ್ರೆ ಸುಮಾರು ವರ್ಷಗಳಿಂದ ತಾವು ಪೂಜೆ ಮಾಡ್ತಿದ್ದೀರಾ ಅಂತ ಅನ್ಕೋತೀನಿ. ಸೊ 16 ವರ್ಷಗಳಿಂದ. ಸೊ ಅದು ಅಮ್ಮ ಅವರು ಆಜ್ಞೆ ಆಗಿರೋದ್ರಿಂದ ನೀವು ವಾಸ ಮಾಡ್ತಿದ್ ಮನೆನೇ ತಾಯಿಗೆ ಬಿಟ್ಕೊಟ್ಬಿಟ್ಟಿದ್ದೀರಾ. ಸೊ ಒಳ್ಳೇದಾಗ್ಲಿ ನಿಮ್ಗೆ, ಭಗವಂತ ಒಳ್ಳೇದ್ ಮಾಡ್ಲಿ, ಅಮ್ಮನವ್ರ ಆಶೀರ್ವಾದ ಸಿಗ್ಲಿ. ಹಾಗೆ ವಿಶೇಷವಾಗಿ ಅಮ್ಮನವರ ಶಕ್ತಿ ಅಪಾರ ಅಂತ ಕೇಳ್ಪಟ್ಟೆ. ಸಂತೋಷ ಆಯ್ತು ನನಗೆ. ಅಮ್ಮನವರು ಬರವಣಿಗೆ ಮುಖಾಂತರ ನಿಮ್ಮ ಸಾಕಷ್ಟು ಸಂಕಷ್ಟಗಳಿಗೆ ಪರಿಹಾರ ಸೂಚಿಸ್ತಾರೆ ಅಂತಾನು ಕೇಳ್ಪಟ್ಟೆ. ಒಳ್ಳೇದಾಗ್ಲಿ ಅಮ್ಮ. ಸೊ ಯಾರೆಲ್ಲ ಈ ಕಡೆ ಬರೋರಿದ್ದೀರಾ, ಈ ಅಕ್ಕಪಕ್ಕ ಸುತ್ತಮುತ್ತ ಹಳ್ಳಿ ಜನ ಆಗಿರ್ಬೋದು, ಕರ್ನಾಟಕದಲ್ಲಿ ಯಾರಾದ್ರೂ ಕೆಲವು ಸಮಸ್ಯೆಗಳಿಂದ ಏನಾದ್ರು ಬಳಲ್ತಾ ಇದ್ರೆ ಒಂದ್ಸತಿ ಬಂದು ಈ ಕ್ಷೇತ್ರದಲ್ಲಿ ಈ ತಾಯಿಯ ದರ್ಶನ ಪಡ್ಕೊಂಡು ಹೋಗಿ. ಎಲ್ರಿಗೂ ಒಳ್ಳೇದಾಗ್ಲಿ. ಶನೇಶ್ವರ ಸ್ವಾಮಿ ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ಧನ್ಯವಾದ ಅಮ್ಮ. ಥ್ಯಾಂಕ್ ಯು. ಒಡೆದ ಬದುಕ ಹೊಲಿಯೋ ಕಾರ್ಮಿಕ